ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಿಮಗೆ ಲೋನ್ ಇ ಎಮ್ ಐ ಕ್ಯಾಲ್ಕುಲೇಟರ್ನ ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಅವೇರ್ನೆಸ್ ಅಥವಾ ನೀವು ಎಷ್ಟು ಜಾಸ್ತಿ ನಿಮ್ಮ ಲೋನ್ ಇಂಟ್ರೆಸ್ಟ್ ಅಮೌಂಟ್ನ ಉಳಿಸ್ಕೋಬಹುದು ಎಂದು ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇನ್ಪುಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ನೋಟ್ ಒಂದು ಓದ್ಕೋಬಹುದು. ಲೈಕ್ ಯೆಲ್ಲೋ ಕಲರ್ ಅಲ್ಲಿರೋ ಸೆಲ್ಸ್ ನಲ್ಲಿ ಮಾತ್ರ ನೀವು ಎಂಟರ್ ಮಾಡಬೇಕು. ಸೊ ಬಾಕಿ ಎಲ್ಲ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸಪೋಸ್ ನಿಮ್ಮ ಲೋನ್ ಅಮೌಂಟ್ ಏನಾದರೂ ನಾನಿವಾಗ 20 ಲಕ್ಷ ಇತ್ತು ಅಂತಂದ್ರೆ, ಆಮೇಲೆ ಲೋನ್ ಆಫ್ ಇಂಟ್ರೆಸ್ಟ್ 8%, ಆಮೇಲೆ 2 ವರ್ಷ ಅಂತ ಇತ್ತು ಅಂತಂದ್ರೆ, ಸೊ ನೀವು ಈ ಥರ ಎಂಟ್ರಿ ಮಾಡಿ. ಸೊ ಆಟೋಮೆಟಿಕ್ ಆಗಿ ನಿಮಗೆ ಮಂತ್ಲಿ ಲೋನ್ ಇ ಎಮ್ ಐ ಎಷ್ಟು, ಐ ಮೀನ್ ಮಂತ್ಲಿ ಇ ಎಮ್ ಐ ಎಷ್ಟಾಗುತ್ತೆ, ಆಮೇಲೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿರ್ತೀರಾ, ಆಮೇಲೆ 2 ವರ್ಷ ಆದ ತಕ್ಷಣ 2 ವರ್ಷದ ಎಂಡಲ್ಲಿ ನೀವು ಟೋಟಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಎಷ್ಟು ಪೇಮೆಂಟ್ ಮಾಡಿರ್ತೀರಾ. ಸೊ ಇದೆಲ್ಲವೂ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ತರ ನೀವು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಕೊಟ್ರೆ, ಸೊ ಐ ಮೀನ್ ಸಾರಿ, ಬರೀ ಲೋನ್ ಸ್ಟಾರ್ಟ್ ಡೇಟ್ ಕೊಟ್ರೆ ಆಟೋಮೆಟಿಕ್ ಆಗಿ ನೀವು ಕರೆಂಟ್ ಯಾವ ಡೇಟ್ ಅಲ್ಲಿ ಇದ್ದೀರಾ ಅದು ಕೂಡ ನಿಮಗೆ ಡಿಸ್ಪ್ಲೇ ಆಗಿ, ಸೊ ನಿಮ್ಗೊಂದು ಅಂದಾಜು ಸಿಗುತ್ತೆ. ಸೊ ನೀವು ಎಷ್ಟು ಇ ಎಮ್ ಐ ಕಟ್ಟಬೇಕು, ಅಥವಾ ಲೈಕ್ ಹೋಮ್ ಲೋನ್ ನಿಮ್ದು ಟೆನ್ಯೂರ್ ತುಂಬಾ ಜಾಸ್ತಿ ಇರೋದ್ರಿಂದ, ಲೈಕ್ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಇಂಟ್ರೆಸ್ಟ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಪ್ರೀಪೇಮೆಂಟ್ ಮಾಡಿದ್ರೆ ಜಾಸ್ತಿ ನೀವು ಇಂಟ್ರೆಸ್ಟ್ ಅಮೌಂಟ್ನ ಸೇವ್ ಮಾಡ್ಕೋಬಹುದು, ಇದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಅದನ್ನ ನಾವು ವಿಡಿಯೋನ ಮುಂದಿನ ಪಾರ್ಟ್ನ, ಐ ಮೀನ್ ಮುಂದಿನ ಸೆಕ್ಷನ್ ಅಲ್ಲಿ ನೋಡೋಣ. ಸೊ ಈ ತರ ನೀವು ಬರೀ ಇನ್ಪುಟ್ ವ್ಯಾಲ್ಯೂಸ್ನ ಎಂಟರ್ ಮಾಡಿಕೊಂಡು, ಸೊ ನೀವು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಲೈಕ್ ಹೋಮ್ ಲೋನ್ ಅಂತ ಒಂದು ಅಂದಾಜು 50 ಲಕ್ಷ ಹೋಮ್ ಲೋನ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಓಕೆ 8% ಇರಲಿ. ಅದೇ ಥರ ಟೆನ್ಯೂರ್ 25 ವರ್ಷ ಅಂತ ಕೊಡ್ತೇನೆ. ಸೊ ನೀವೀಗ ನೋಡ್ಬೋದು ಆಟೋಮೆಟಿಕ್ ಆಗಿ 25 ಅಂದರೆ 300 ಇ ಎಮ್ ಐಸ್ ಆಗುತ್ತೆ, 300 ತಿಂಗಳಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ಇಲ್ಲಿಗೆ ಬಂದ್ಬಿಟ್ಟು ಅದು ಕ್ಲೋಸ್ ಆಗುತ್ತೆ. ಸೊ ನೀವು ಇದು ಆಟೋಮೆಟಿಕ್ ಆಗಿ ಎಲ್ಲ ಕ್ಯಾಲ್ಕುಲೇಟ್ರೆ ಮಾಡಿಬಿಡುತ್ತೆ ಎಕ್ಸೆಲ್ ಅಲ್ಲಿ. ಸೊ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನು ನೋಡ್ಕೊಳ್ಬೇಕು ಅಂತಂದ್ರೆ, ಟೋಟಲ್ ಮಂತ್ಲಿ ಇ ಎಮ್ ಐ ಎಷ್ಟಾಗುತ್ತೆ, 38,000. ಟೋಟಲ್ ಇಂಟ್ರೆಸ್ಟ್ ಪೇಡ್, ಸೊ ನೀವು 25 ವರ್ಷದಲ್ಲಿ 65,77,243 ರೂಪಾಯಿನ ನೀವು ಇಂಟ್ರೆಸ್ಟ್ ಆಗಿ ಪೇ ಮಾಡಿರ್ತೀರಾ. ಆಮೇಲೆ ಟೋಟಲ್ ಪೇಮೆಂಟ್ಸ್ ಎಷ್ಟಾಗಿರುತ್ತೆ ಅಂದ್ರೆ 1,15,77,243. ಸೊ ಇದು ನೀವು ಟೋಟಲ್ ಆಗಿ ಪೇ ಮಾಡ್ತಿರೋ ಅಮೌಂಟ್. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಲೈಕ್ ನೀವು ಇಲ್ಲಿ ಇನಿಷಿಯಲಿ ನೋಡ್ಬೋದು, ಫಸ್ಟ್ ಮಂತ್ ಅಲ್ಲಿ ನೀವು ಬರೀ 5,000ನ ಮಾತ್ರ ಪ್ರಿನ್ಸಿಪಲ್ ಅಮೌಂಟ್ ಆಗಿ ಪೇ ಮಾಡಿರ್ತೀರಾ. ಸೆಕೆಂಡ್, ಐ ಮೀನ್ ಫಸ್ಟ್ ಮಂತ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಹೋಗಿರುತ್ತೆ, ಲೈಕ್ 33,333 ಬರೀ ಇಂಟ್ರೆಸ್ಟ್ಗೆ ಹೋಗಿರುತ್ತೆ. ಸೊ ಗ್ರಾಜುಯಲ್ ಆಗಿ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಲೋನ್ ತಗೊಂಡಿರೋ ಇನಿಷಿಯಲ್ ಸ್ಟೇಜ್ ಅಲ್ಲೇ, ಲೈಕ್ ಫಸ್ಟ್ ಹಾಫ್ ಅಲ್ಲಿ ಮೋಸ್ಟ್ಲಿ ಅವರು ಜಾಸ್ತಿ ಇಂಟ್ರೆಸ್ಟ್ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಮೋಸ್ಟ್ಲಿ ನೀವು ಪ್ರಿನ್ಸಿಪಲ್ ಅಮೌಂಟ್ನೇ ಪೇ ಮಾಡ್ತಿರ್ತೀರಾ. ಸೊ ಅದಕ್ಕೆ ನೀವು ಏನಾದ್ರು ಪ್ರೀಪೇಮೆಂಟ್ ಮಾಡ್ತಿದ್ರೆ, ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ಫಸ್ಟ್ ಹಾಫ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಪ್ರೀಪೇಮೆಂಟ್ ನ ಮಾಡಿದ್ರೆ ಉತ್ತಮ. ಸೆಕೆಂಡ್ ಹಾಫ್ ಅಲ್ಲಿ ಮಾಡೋದು ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಆಗಿ ಯೂಸ್ ಆಗಲ್ಲ. ಸೊ ಅದನ್ನ ನಾವು ಮುಂದಿನ ಸೆಕ್ಷನ್ ಅಲ್ಲಿ ನೋಡೋಣ, ಲೈಕ್ ಯಾವ ಪ್ರೀಪೇಮೆಂಟ್ ಮಾಡಿದ್ರೆ ಎಷ್ಟು ಸೇವ್ ಮಾಡ್ಕೋಬಹುದು, ಫಸ್ಟ್ ಹಾಫ್ ಅಲ್ಲಿ ಮಾಡಿದ್ರೆ ಎಷ್ಟು ಸೇವ್ ಮಾಡ್ಕೋಬಹುದು, ಅದೆಲ್ಲವನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಪ್ರಿನ್ಸಿಪಲ್ ಅಮೌಂಟ್ ಗ್ರಾಜುವಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ತರ ಇಂಟ್ರೆಸ್ಟ್ ಅಮೌಂಟ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅಟ್ ದಿ ಎಂಡ್ ನೋಡಿ, ನೀವು ಇಲ್ಲಿ 38,000 ಪ್ರಿನ್ಸಿಪಲ್ ಅಮೌಂಟ್, ಆಮೇಲೆ 256 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ಗೆ ಹೋಗಿದೆ. ಸೊ ಇದನ್ನೇ ನಾನು ಒಂದು ಗ್ರಾಫ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಮಂತ್ ಫಸ್ಟ್ ಮಂತ್ ಆಗಲಿ ಅಥವಾ 300 ತಿಂಗಳವರೆಗೂ ಇದು ಗ್ರಾಫ್ ಪ್ಲಾಟ್ ಆಗಿದೆ. ಪ್ರಿನ್ಸಿಪಲ್ ಅಮೌಂಟ್, ಸೊ ಗ್ರೀನ್ ಅಲ್ಲಿ ಇರೋದು ಪ್ರಿನ್ಸಿಪಲ್ ಅಮೌಂಟ್ ಆಗಿದೆ, ಆಮೇಲೆ ಇಂಟ್ರೆಸ್ಟ್ ಬ್ಲೂ ಕಲರ್ ಅಲ್ಲಿ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇನಿಷಿಯಲಿ ನೀವು ಫಸ್ಟ್ ಮಂತ್ ಅಲ್ಲಿ ಅಥವಾ ಫಸ್ಟ್ ಯಾವ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ ಇದು 197. ಸೊ 197 ಮಂತ್ ವರೆಗೂ ನೀವು ಆಲ್ಮೋಸ್ಟ್ ಇಂಟ್ರೆಸ್ಟ್ನೇ ಜಾಸ್ತಿ ಪೇ ಮಾಡ್ತಿರ್ತೀರ, ಪ್ರಿನ್ಸಿಪಲ್ ಅಮೌಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ನೀವು ಯಾವ ತರ ಲೋನ್ನ ಟೆನ್ಯೂರ್ನ ಕೊನೆಯ ಹಂತದಲ್ಲಿ ಬರ್ತೀರಾ, ಆ ಟೈಮಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ತರ ಇಂಟ್ರೆಸ್ಟ್ ಅಮೌಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ತರ ನೀವು
ಪ್ರೀಪೇಮೆಂಟ್ ಮಾಡೋದಾದ್ರೆ ಸೊ ಆಲ್ದಷ್ಟು ಜಲ್ದಿ ಲೈಕ್ ಈ ಪಾರ್ಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಸೆಕ್ಷನ್ ಅಂದ್ರೆ ಹಾಫ್ ಲೈಕ್ 25 ವರ್ಷ ಇದ್ರೆ 12 ವರ್ಷಕ್ಕಿಂತ ಮುಂಚೆನೆ ನೀವು ಪ್ರೀಪೇಮೆಂಟ್ ಮಾಡಿದ್ರೆ ಉತ್ತಮ, ಲೈಕ್ ಲಂಸಮ್ ಇದ್ರೆ. ಯಾಕಂದ್ರೆ ಅದು ಜಾಸ್ತಿ ಪ್ರಿನ್ಸಿಪಲ್ ಅಮೌಂಟ್ಗೆ ಕ್ರೆಡಿಟ್ ಆಗಿ ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಸೇವ್ ಆಗುತ್ತೆ. ಸೊ ಅದಲ್ಲದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಲೈಕ್ ನೀವು ಸೊ ಇಯರ್ಲಿ ಅಟ್ಲೀಸ್ಟ್ 1 EMI ಎಕ್ಸ್ಟ್ರಾ ಕಟ್ಟಿದ್ರೆ ಎಷ್ಟು ಸೇವ್ ಆಗುತ್ತೆ ಅಂತಂತ ನೀವು ಕ್ಯಾಲ್ಕುಲೇಟ್ ಮಾಡೋಣ. ಸೊ 1 EMI ಕೂಡ ಒಂದು ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನ ನಾವು ಯಾವ ತರ ಚೆಕ್ ಮಾಡೋಣ ಎಷ್ಟು ಸೇವ್ ಆಗುತ್ತೆ ಅಂತ ಅಂದ್ರೆ, ಟೋಟಲ್ ಇಂಟ್ರೆಸ್ಟ್ ಪೇಯ್ಡ್ ವಿದೌಟ್ ಪ್ರೀಪೇಮೆಂಟ್ ವಿದೌಟ್ ಎಕ್ಸ್ಟ್ರಾ EMI, ಇದು 65,77,243. ಟೋಟಲ್ ಇಂಟರೆಸ್ಟ್ ಸೇವ್ಡ್. ಇದನ್ನ ನಾವು ಇದರಿಂದ ಮೈನಸ್ ಮಾಡೋಣ. ಸೊ ನೀವು ಏನು ಪ್ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಏನು ಸೇವ್ ಆಗಲ್ಲ. ಲೈಕ್ ಸೊ ಸಪೋಸ್ ನೀವು ಮಂತ್ಲಿ ಒನ್ ಎಕ್ಸ್ಟ್ರಾ EMI ನೀವು ಪೇ ಮಾಡಿದ್ರೆ ಅದ್ರದ್ದು ಇಂಪ್ಯಾಕ್ಟ್ ಎಷ್ಟಾಗುತ್ತೆ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು 14 ಲಕ್ಷ ನೀವು ಸೇವ್ ಮಾಡ್ಕೋಬಹುದು ಅಟ್ ದಿ ಎಂಡ್ ಆಫ್ 25 years. ಸೊ ಅದು ಕೂಡ ಕಡಿಮೆನೇ ಆಗುತ್ತೆ, ಲೈಕ್ ಟೆನ್ಯೂರ್ ಕೂಡ ಕಡಿಮೆ ಆಗಿರುತ್ತೆ. ಲೈಕ್ ನೀವು ನೋಡ್ಬೋದು ಇಲ್ಲಿ 243 ಆಗಿದೆ. 243 ಅಂದ್ರೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ 243/12 20 ವರ್ಷದಲ್ಲೇ ಕ್ಲೋಸ್ ಆಗಿರುತ್ತೆ. ಸೊ ಈ ತರ ನೀವು ಒಂದ್ ಎಕ್ಸ್ಟ್ರಾ ಪೇಮೆಂಟ್ ನ ಮಂತ್ಲಿ ಮಾಡಿದ್ರು, ಇಯರ್ಲಿ ಒಂದ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರು ಸೊ ನೀವು 14 ಲಕ್ಷದವರೆಗೂ ಸೇವ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಅದೇ ಏನಾದ್ರು ಲೈಕ್ 2 EMIs ಪರ್ ಇಯರ್, ತುಂಬಾ ಕಷ್ಟ, ಬಟ್ ಆದ್ರೂ ನೀವು ಹೆಂಗೋ ಟ್ರೈ ಮಾಡಿದ್ರು 23 ಲಕ್ಷ ಸೇವ್ ಮಾಡ್ಕೋಬಹುದು. 23 ಲಕ್ಷ ನೀವು ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಈ ತರ ನೀವು ನಿಮ್ಮ ಏನಂತಾರೆ ಲೈಕ್ ಇಂಟ್ರೆಸ್ಟ್ ಅಮೌಂಟ್ನ EMI ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಯಾವ ಥರ ನೀವು ಸೇವ್ ಮಾಡ್ಕೋಬೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಇದೇ ಥರ ಬೇರೆ ಬೇರೆ ಅಮೌಂಟ್ಸ್ ಲೈಕ್ ನೀವೇನಾದರೂ ಕಾರ್ ಲೋನ್ ತೊಗೊಂಡಿದ್ರೆ ಲೈಕ್ 12 ಲಕ್ಷ ಕಾರ್ ಲೋನ್ ತೊಗೊಂಡಿದ್ರೆ 11% ಅಂತ ಇಟ್ಕೊಂಡು 5 ವರ್ಷ, ಆಮೇಲೆ ಪ್ರೀಪೇಮೆಂಟ್ 0. ಸೊ ಆಗ ನೀವು ನೋಡ್ಬೋದು ಇಲ್ಲಿ 3 ಲಕ್ಷ ನೀವು ಇಂಟ್ರೆಸ್ಟ್ ಪೇ ಮಾಡಿರ್ತೀರಾ, ಮಂತ್ಲಿ EMI 26,000 ಆಗಿರುತ್ತೆ. ಸೊ ನಾವು ಆಲ್ರೆಡಿ ನೋಡ್ದಂಗೆ ಪ್ರಿನ್ಸಿಪಲ್ ಅಮೌಂಟ್ 15,000, ಆಮೇಲೆ ಇಂಟ್ರೆಸ್ಟ್ ಅಮೌಂಟ್ 11,000. ಸೊ ಈ ತರ ಅದು ಪೇ ಆಗ್ತಾ ಇರುತ್ತೆ. ಸೊ ನಾವು ಪ್ರೀಪೇಮೆಂಟ್ ಮಾಡಿದ್ರೆ ಎಷ್ಟು ಸೇವ್ ಮಾಡ್ಬೋದು ಅಂತ ನೋಡೋಣ. 365,454. ಸೊ ಇವಾಗ ನಾನು ಈ ನಂಬರ್ನ ಎಲ್ಲಿಂದ ಹಾಕ್ತೇನೆ ಅಂತಂದ್ರೆ ಟೋಟಲ್ ಇಂಟ್ರೆಸ್ಟ್ ಪೇಡ್ ಅದನ್ನೇ ಇಲ್ಲಿ ಎಂಟರ್ ಮಾಡಿದ್ದೀನಿ. ಸೊ ಬಾಕಿ ಎಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ ಈಗ. ಸೊ ನಾನು ಒಂದು ಎಕ್ಸ್ಟ್ರಾ EMI ಪರ್ ಇಯರ್ ಅಂತ ಒಂದು ಎಂಟರ್ ಮಾಡಿದ್ರೆ ಸೊ ನೀವು ನೋಡ್ಬೋದು 30,000 ನೀವು ಇಂಟ್ರೆಸ್ಟ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಅದು ಕೂಡ ಎಷ್ಟು ಲೈಕ್ 5 months, ಆಲ್ಮೋಸ್ಟ್ 5 months ಮುಂಚೆನೆ ಕ್ಲೋಸ್ ಆಗುತ್ತೆ. ಸೊ ಈ ತರ ನೀವು ಈ ಪರ್ಟಿಕ್ಯುಲರ್ ಲೋನ್ EMI ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೈನಾನ್ಸ್ನ ಇನ್ನಷ್ಟು ಈಸಿ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಆದಷ್ಟು ಬೇಗ ಅಚೀವ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಈ ಪರ್ಟಿಕ್ಯುಲರ್ ಎಕ್ಸೆಲ್ ಕ್ಯಾಲ್ಕುಲೇಟರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.